ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗುತ್ತದೆಯಾ? ಮತ್ತೆ ಬಿಹಾರದಲ್ಲಿ ಅಧಿಕಾರದ ಸ್ಥಾಪನೆಯಾಗುತ್ತಾ ಎನ್ಡಿಎ? ಮಹಾಗಠಬಂಧನ್ಗೆ ಒಲಿಯುತ್ತಾ ಬಿಹಾರ? ಜಿದ್ದಾಜಿದ್ದಿನ ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದಿದ್ದು ಇಂದು ಫಲಿತಾಂಶ ಪ್ರಕಟವಾಗಲಿದೆ. ಎರಡು ಪಕ್ಷಗಳ ಗ್ಯಾರಂಟಿಗಳ ಮಹಾಪರಾವೆಯನ್ನೇ ಹರಿಸುತ್ತಿದ್ದು ಬಿಹಾರ ಚುನಾವಣಾ ಫಲಿತಾಂಶ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಇಂದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗಿದ್ದು ರಾಜ್ಯದ 46 ಕೇಂದ್ರದಲ್ಲಿ ಮತ ಎಣಿಕೆ ನಡೆಯಲಿದೆ. ಚುನಾವಣಾ ಆಯೋಗ ಈ ಎಲ್ಲದಕ್ಕೂ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಮಸ್ತಿಪುರದಲ್ಲಿ ಖಾಲಿ ಇವಿಎಂಗಳು ಪತ್ತೆಯಾಗಿದ್ದು ಆರ್ಜೆಡಿ ಪ್ರತಿಭಟನೆ ಮಾಡಿದೆ. ಇವಿಎಂಗಳ ಟ್ಯಾಂಪರ್ ಆದ್ರೆ ಬಿಹಾರದಲ್ಲಿ, ನೇಪಾಳ, ಬಾಂಗ್ಲಾದೇಶದ, ಶ್ರೀಲಂಕಾದಲ್ಲಿ ಆದಂತಹ ದಂಗೆ ಬಿಹಾರದಲ್ಲಿ ಆಗುತ್ತೆ ಅಂತ ಆರ್ಜೆಡಿ ನಾಯಕ ಸುನಿಲ್ ಸಿಂಗ್ ಎಚ್ಚರಿಕೆಯನ್ನ ಈಗಾಗಲೇ ನೀಡಿದ್ದಾರೆ. ಇನ್ನು ಈ ಹಿಂದೆ ಸಮಸ್ತಿಪುರದ ಕಾಲೇಜೊಂದರಲ್ಲಿ ಎವಿಎಂ ಟ್ಯಾಪ್ ಸ್ಲಿಪ್ಗಳು ಸಿಕ್ಕಿದ್ವು. ಆದ್ರೆ ಅವು ಪ್ರಾಯೋಗಿಕವಾಗಿ ಬಳಸಲಾಗಿದ್ದ ಸ್ಲಿಪ್ಗಳು ಅಂತ ಕೇಂದ್ರ ಚುನಾವಣಾ ಆಯೋಗವೇ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಇನ್ನು 243 ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 6 ಮತ್ತು 11ರಂದು 2 ಹಂತದಲ್ಲಿ ಮತದಾನವಾಗಿದೆ. 67.13% ಐತಿಹಾಸಿಕ ವೋಟಿಂಗ್ ದಾಖಲೆಯಾಗಿತ್ತು. ಈ ಬಾರಿ ಮಹಿಳೆಯರೇ 71% ಮತದಾನವನ್ನ ಮಾಡಿದ್ದು ಮಹಿಳೆಯರ ಮತ ನಿರ್ಣಾಯಕವಾಗಲಿದೆ. ಅಧಿಕಾರಕ್ಕೇರಲು 122 ಸ್ಥಾನಗಳ ಸರಳ ಬಹುಮತ ಅಗತ್ಯವಾಗಿದ್ದು ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಗುವ ಸಾಧ್ಯತೆಗಳು ಇದೆ. ದೀರ್ಘ ಅವಧಿ ಸಿಎಂ ಆಗಿರುವಂತಹ ಜೆಡಿಯು ನಾಯಕ ನಿತೀಶ್ ಕುಮಾರ್ 5ನೆಯ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿತಾರಾ ಅಥವಾ ಹೊಸ ಪಕ್ಷ ಅಧಿಕಾರಕ್ಕೆ ಬರಲಿದೆಯಾ ಅನ್ನೋದು ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಕ್ಸಿಟ್ ಪೋಲ್ಗಳು ಎನ್ಡಿಎಗೆ ಅಧಿಕಾರ ಸಿಗುತ್ತೆ ಅಂತ ಹೇಳ್ತಿವೆ. ಇಂಡಿಯಾ ಒಕ್ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಈ ಸಮೀಕ್ಷೆ ಫಲಿತಾಂಶಗಳು ಸುಳ್ಳಾಗಲಿವೆ ಅಂತ ಹೇಳಿಕೆಯನ್ನ ಈಗ ಆಲ್ರೆಡಿ ನೀಡಿದ್ದಾರೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯಲ್ಲಿ ಜಿದ್ದಾಜಿದ್ದಿನ ಹೋರಾಟ ಇದ್ರೂ ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗೋ ಸಾಧ್ಯತೆ ಇದೆ ಅಂತ ಇದು ಸ್ಪಷ್ಟನೆಯನ್ನ ನೀಡ್ತಾ ಇದೆ. ಆದ್ರೆ ಆರ್ಜೆಡಿಯು ಅತಿ ದೊಡ್ಡ ಪಕ್ಷವಾಗಿ 67ರಿಂದ 76 ಸ್ಥಾನ ಸಿಕ್ಕಿದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಎನ್ಡಿಎ 121ರಿಂದ 141 ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಅದು ಅಂದಾಜಿಸಿದೆ. ಅದರಲ್ಲಿ ಬಿಜೆಪಿ 50ರಿಂದ 56, ಜೆಡಿಯು 56ರಿಂದ 62, ಎಲ್ಜೆಪಿ 11ರಿಂದ 16 ಸ್ಥಾನ ಸಿಗಲಿದೆ ಎಂದು ಊಹಿಸಲಾಗಿದೆ. ಇನ್ನು ಮಹಾಗಠಬಂಧನ್ಗೆ 98ರಿಂದ 118 ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಆರ್ಜೆಡಿ 67ರಿಂದ 76, ಕಾಂಗ್ರೆಸ್ 17ರಿಂದ 21 ಸೀಟ್ ಸಿಗಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ಇನ್ನು ಇತರರಿಗೆ 1ರಿಂದ 5 ಸ್ಥಾನ ಲಭಿಸುವಂತಹ ಸಾಧ್ಯತೆ ಇದೆ ಅಂತ ಊಹೆ ಮಾಡಲಾಗ್ತಾ ಇದೆ. ಟುಡೇಸ್ ಚಾಣಕ್ಯ ಎನ್ಡಿಎಗೆ ಭರ್ಪೂರ ಗೆಲುವು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಎನ್ಡಿಎ 160, ಎಂಜಿಬಿಗೆ 77, ಇತರೆಗೆ 6 ಸ್ಥಾನ ಸಿಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಿದೆ. ಕಾದ್ ನೋಡೋಣ ಬಿಹಾರ ಯಾರ ಪಾಲಾಗಲಿದೆ ಎಂಬುದನ್ನು.